ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ವಾರಕ್ಕೊಂದ್ಸರಿ ನಾವು ಕ್ಲಾಸ್ ಮಾಡ್ತಾ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಕೆಲವು ವಿಷಯಗಳನ್ನು ಕೊಟ್ಟು ಮಾತಾಡಿಸ್ತಾ ಇರ್ತೇವೆ. ಇವತ್ತಿನ ವಿಷಯ ಅಂದುಕೊಳ್ಳುವುದರಿಂದ ಹೊಂದಿಕೊಳ್ಳುವಿಡೆಗೆ, ಇಮ್ಯಾಜಿನೇಷನ್ ಅಥವಾ ಅಸಂಪ್ಷನ್ ಟು ಅಡ್ಜಸ್ಟ್ಮೆಂಟ್ ಅಂತ. ಏನಂದ್ರೆ ನಾವು ಸುಮ್ಮನೆ ಊಹಿಸ್ಕೊಂಡ್ಬಿಡ್ತೀವಿ, ಹಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು ಅಂತ. ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ಲ. ಆ ನಿಟ್ಟಿನಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ತುಂಬಾ ಮುಖ್ಯ. ಹಾಗಾಗಿ ಈ ವಿಡಿಯೋನ ಮಾಡರೇಟ್ ಮಾಡೋದಕ್ಕೆ, ನಿರೂಪಣೆ ಮಾಡೋದಕ್ಕೆ ನಾನು ಅಕ್ಷತಾ ಬಂಡಿ ಅವ್ರನ್ನ ಇನ್ವೈಟ್ ಮಾಡ್ತೇನೆ. ಎಸ್ ಅಕ್ಷತಾ. ನಮಸ್ತೆ ಎಲ್ಲರಿಗೂ. ನಾವು ಇರೋದು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ವೀಕ್ಷಕರೇ, ಇಂದಿನ ಟಾಪಿಕ್ ಬಂದು ಅಂದುಕೊಳ್ಳುವುದರಿಂದ ಹೊಂದಿಕೊಳ್ಳುವುದರವರೆಗೆ. ಅಂದುಕೊಳ್ಳುವುದು ಅಂದ್ರೆ ಯಾವುದನ್ನಾದರೂ ನಿರೀಕ್ಷಿಸುವುದು, ಊಹಿಸುವುದು, ಅಂದಾಜು ಮಾಡೋದು. ಹೊಂದಿಕೊಳ್ಳುವುದು ಅಂದ್ರೆ ವಾಸ್ತವಕ್ಕೆ ನಾವು ಇರೋದನ್ನ ಹೊಂದಿಕೊಳ್ಳೋದು. ಸೊ ಈ ಒಂದು ಟಾಪಿಕ್ ಕುರಿತು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ತಮ್ಮ ವಿಚಾರಧಾರೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ನೋಡ್ಕೊಂಡು ಬನ್ನಿ ವೀಕ್ಷಕರೇ. ಸರ್. ಗುಡ್ ಅಕ್ಷತಾ. ಬದುಕು ಹೊಂದಾಣಿಕೆಗಳ ಸಂಗಮ ಅಂತ ಕರಿತೇವೆ. ಅಷ್ಟೇ ಅಲ್ಲ, ಬದುಕು ಅನೇಕ ಘಟನೆಗಳ ಸಂಗಮ. ಇಲ್ಲಿ ನಾವು ಹೊಂದಿಕೊಂಡು ಹೋಗೋದಕ್ಕೆ ಎಷ್ಟೋ ಸಾರಿ ತುಂಬ ಒದ್ದಾಡ್ತೀವಿ. ಸೊ ಹಾಗಾಗಿ ನಾವು ಎಂಥವರ ಜೊತೆ ಇರ್ತೇವೆ, ಆರಿಸ್ಕೊಳ್ತೇವೆ, ಅದು ಕೂಡ ಮುಖ್ಯ ಆಗ್ತದೆ. ನಕಾರಾತ್ಮಕ ವ್ಯಕ್ತಿಗಳು ಅಥವಾ ಅತೃಪ್ತ ಜೀವಿಗಳು ಅಂತ ಕರಿತೇನೆ, ಅವರಿಂದ ಸ್ವಲ್ಪ ದೂರ ಉಳಿಯಕ್ಕೆ ನೋಡೋಣ. ಜೊತೆಗೆ ಬೇಡ ಜೋಲು ಮುಖ, ಇರಲಿ ಮಂದಹಾಸ ಅಂತ ಕರಿತಾನೆ. ನೆಚ್ಚದ ಗೆಳೆಯರ ನೆಂಟ ಬಿಡು ಅಂತ ಯಲ್ಲೇಶ್ವರಿ ರಾವ್ ಹೇಳ್ತಾರೆ. ಓಕೆ, ನೀವು ನೆಂಟು ಬಿಟ್ಟರು ಪರವಾಗಿಲ್ಲ, ಬಿಟ್ಟಾಕ್ಬಿಡಿ ಅಂತ. ಒಲ್ಲದ ಮನಸ್ಸುಗಳು ಹಾಗೂ ಮುನಿಸುಗಳನ್ನ ಗಮನಿಸ್ಕೊಳ್ಳಿ. ಗೊತ್ತಿದ್ದೋ ಗೊತ್ತಿಲ್ದಲೆ ಒಂಥರ ಈ ಮುನ್ಸು ಅಂತಾರೆ, ಅದೆಲ್ಲರಿಗೂ ಗೊತ್ತಿದೆ. ಅದು ಎಷ್ಟೊಂದು ತೊಂದರೆ ಕೊಡ್ತದೆ ಅಂದರೆ ಒಂಥರ ಕಂಕ್ಳಲ್ಲಿ ಕೆಂಡ ಇಟ್ಕೊಂಡಂಗೆ ಅಂತ ಹೇಳ್ತೇನೆ. ಅದ್ರ ಜೊತೆಗೆ ಇನ್ನೊಂದು ಮಾತಿದೆ, ಇತರರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದೆ ಅಂತ. ಅಯ್ಯೋ, ಅಂದರೆ ಇತರರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರೋಕೆ ಸಾಧ್ಯ ಅಂತ ಎಷ್ಟೋ ಸರಿ. ಹಾಗಾಗಿ ನಮ್ಮ ಸುತ್ತಮುತ್ತಲ ವಾತಾವರಣ ತುಂಬ ಮುಖ್ಯ ಆಗ್ತದೆ. ಹಾಗಾಗಿ ನಾವು ಟೀಕೆ ಟಿಪ್ಪಣಿ ಮಾಡಬೇಕಾದ್ರೆ ಆರೋಗ್ಯವಾಗಿರಲಿ. ಚುಚ್ಚು ನುಡಿಗಳು ಯಾರಾದರೂ ಆಡಿದ್ರೆ ಅದನ್ನು ವರ ಅಂತ ಭಾವಿಸಿ, ತೋರಿಕೆ ಬೇಡ, ಹೃದಯವಂತಿಕೆಯನ್ನು ಹೆಚ್ಚು ಬಳಸ್ಕೊಳ್ಳಿ. ಸಂಬಂಧಗಳನ್ನು ಗೌರವಿಸಿ, ಸಹಾನುಭೂತಿ ಯಾರಿಗೆ ನಾವು ತೋರಿಸ್ಬೇಕು ಅದನ್ನ ಕಡೆಗೆ ಗಮನ ಕೊಡಿ. ಮತ್ತೆ ಸುತ್ತಮುತ್ತಲಿನವರ ಬದುಕನ್ನ ಕೂಡ ಹಸನುಗೊಳಿಸಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕೈಲಿ ಏನು ಒಳ್ಳೇದು ಮಾಡೋಕ್ಕಾಗ್ಲಿಲ್ವಾ, ಏನು ಮಾಡೋದು ಬೇಡ, ಅಟ್ಲೀಸ್ಟ್ ನ್ಯೂಟ್ರಲ್ ಆಗಾರು ಇದ್ಬಿಡಿ. ನಾವು ಎಲ್ಲಿ ಮೊದಲು ವಿಶ್ವಾಸ ಮಾಡ್ತೇವೆ, ಆನಂತರ ಮಾತ್ರನೇ ನಮಗೆ ಕೆಲವೊಂದು ಅವಕಾಶಗಳು ಲಭ್ಯ ಆಗ್ತವೆ. ನಾವು ಎಂಥ ಜನರ ಜೊತೆ ಇರ್ತೇವೆ, ಎಂಥ ಪುಸ್ತಕ ಓದ್ತೇವೆ, ಅಂಥ ವ್ಯಕ್ತಿಗಳಾಗ್ತೇವೆ. ಈ ಈ ವಿಷಯ ತುಂಬ ಚೆನ್ನಾಗಿದೆ. ನಮ್ಮ ಸ್ನೇಹಿತರು ಬೇರೆ ಬೇರೆಯವರು ಎಲ್ಲ ಮಾತಾಡಬೇಕಾಗಿರೋದ್ರಿಂದ ಅಕ್ಷತಾ ಎಲ್ಲರನ್ನು ಮಾತಾಡಿಸ್ಲಿ ಅಂತ ಕೋರ್ತೇನೆ. ಎಸ್ ಅಕ್ಷತಾ. ಥ್ಯಾಂಕ್ ಯು ಸರ್. ಇರಿಸು ಮುನಿಸುಗಳ ನಡುವೆ ನಮ್ಮ ಜೀವನವನ್ನ ಹೊಂದಿಕೊಳ್ಳುತ್ತಾ ಸವಿಸ್ಬೇಕು ಅಂತ ಹೇಳಿರುವಂತ ಜಯಪ್ರಕಾಶ್ ನಾಗತಿಹಳ್ಳಿ ಗುರುಗಳಿಗೆ ಧನ್ಯವಾದಗಳು. ಈ ಒಂದು ವಿಷಯದ ಕುರಿತು ಮಾಲತಿ ಮೇಡಮ್ ಅವರು ತಮ್ಮ ವಿಚಾರಧಾರೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಎಂಬುದನ್ನ ನೋಡೋಣ ಬನ್ನಿ ವೀಕ್ಷಕರೇ. ಮಾಲತಿ ಮೇಡಮ್. ನಮಸ್ತೆ ಅಕ್ಷತಾ. ಅಂದುಕೊಳ್ಳುವುದರೊಂದಿಗೆ ಹೊಂದಿಕೊಳ್ಳುವಂಥದ್ದು. ಅಂದುಕೊಳ್ಳುವುದು ಅಂದ್ರೆ ನಮ್ಮ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು, ಅಥವಾ ನಮ್ಮ ಜೀವನದ ನಿರ್ವಹಣೆ ಹೇಗಿರ್ಬೇಕು, ಮತ್ತು ಯಾವ ಪ್ರತಿಭೆಯನ್ನ ನಾವು ಸಾಧಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಊಹೆಯನ್ನ ಮತ್ತೆ ನಿರೀಕ್ಷೆಗಳನ್ನ ಇಟ್ಕೊಳ್ತೀವಿ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ಆ ಪ್ರಯತ್ನದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ನಿರೀಕ್ಷಿತ ಫಲ ಕೊಡದೇ ಇದ್ದಾಗ ಅದಕ್ಕಾಗಿ ನಾವು ನಿರಾಶರಾಗದೆ ಆಗ ನಮಗೆ ಏನು ಸಿಕ್ಕಿದೆ ಅದನ್ನ ಹೊಂದಿಕೊಳ್ಳುವಂಥದ್ದು, ಆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥದ್ದು. ನಮ್ಮ ಒಂದು ಸಾಧನೆಯ ಒಂದು ಗುರಿಯನ್ನ ನಮ್ಮ ಶಕ್ತಿಗೂ ಮೀರಿ ನಾವ್ ಇಟ್ಕೊಂಡಿರ್ತೇವೆ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿನೂ ಸಹ ಅದು ಸಾಧನೆ ಆಗಿಲ್ಲ ಅಂದಾಗ ನಾವು ನಮ್ಮ ಆಶಾ ಭಾವನೆಯನ್ನ ಬಿಟ್ಟು ನಿರಾಸರಾಗುವ ಬದಲು ಮತ್ತೆ ಮರಳಿ ಯತ್ನವನ್ನ ಮಾಡುವಂಥದ್ದು, ಅಥವಾ ನಮಗೆ ಲಭ್ಯ ಆಗಿರುವಂತ ಸನ್ನಿವೇಶಕ್ಕೆ ನಾವು ಹೊಂದಿಕೊಳ್ಳುವಂಥದ್ದು. ಲಭ್ಯ ಆಗಿರುವಂತ ಒಂದು ನಮಗೆ ಸಿಕ್ಕಿರುವಂತ ಒಂದು ಸೌಲಭ್ಯಗಳಿಗೆ ನಾವು ಹೊಂದ್ಕೊಳ್ತಾ ಹೋಗ್ತಾ ನಾವು ತೃಪ್ತಿಯಿಂದ ನಾವು ಜೀವನವನ್ನ ಮಾಡುವಂಥದ್ದು, ನೆಮ್ಮದಿ ಮತ್ತು ಸಂತಸದಾಯಕವಾಗಿ ಜೀವನವನ್ನ ನಿರ್ವಹಣೆ ಮಾಡುವಂಥದ್ದು. ನಾವ್ ಅಂದುಕೊಂಡಿದ್ದು ಸಾಧನೆ ಆಗಿಲ್ಲ ಅಥವಾ ನಮಗೆ ಅದು ಲಭಿಸಿಲ್ಲ, ಸಿಗ್ಲಿಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ನಾವು ಮನೋ ಒಂದು ಯೋಚನೆಗೆ ಒಳಗಾಗುವಂಥದ್ದು,
ಆರೋಗ್ಯವನ್ನ ಕೆಡಿಸಿಕೊಳ್ಳುವಂತದ್ದು, ಅಥವಾ ನಾವೇ ಒಂದು ರೀತಿಯಲ್ಲಿ ಒಂದು ಚಂಚಲತೆಗೆ ಒಳಗಾಗುವಂತ ಕೆಲಸ ಮಾಡ್ಕೊಳ್ದೆ, ಮನೋ ಒಂದು ಕಾಯಿಲೆ ವ್ಯಾಧಿಗಳಿಗೆ ಒಳಗಾಗದೆ ತೃಪ್ತವಾದಂತ ಜೀವನ ನಾವ್ ಅನ್ಕೊಳ್ಳೋದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂತದ್ದು, ಸಿಕ್ಕರೆ ಹರುಷವನ್ನ ಪಡುವಂತದ್ದು, ಇಲ್ಲ ಎಷ್ಟು ನಮ್ಮ ಪಾಲಿಗೆ ಸಿಕ್ಕಿದೆಯೋ ಅದನ್ನ ಅನುಭವಿಸುತ್ತಾ ನಾವು ಖುಷಿಯನ್ನ ಪಡುವಂತ ಜೀವನ ಮಾಡುವಂತದ್ದು. ಅಕ್ಷತಾ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಅಂದುಕೊಳ್ಳುವುದಂದ್ರೆ ನಮ್ಮನ್ನು ನಾವು ಬೆಳೆಸಿದ್ರೆ, ಹೊಂದಿಕೊಳ್ಳುವುದು ಅನ್ನೋದು ನಮ್ಮನ್ನು ಬಲಪಡಿಸುತ್ತದೆ ಮತ್ತು ವಾಸ್ತವ ಜೀವನಕ್ಕೆ ನಮ್ಮನ್ನು ತಂದುಕೊಳ್ತೈತಿ ಅಂತೇಳಿ ತಮ್ಮ ವಿಚಾರಧಾರೆಗಳ ಮೂಲಕ ಈ ಒಂದು ವಾಕ್ಯದ ಕುರಿತು ಹೇಳಿರುವಂತಹ ಮಾಲತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ರಮೇಶ್ ಗುರುಗಳು. ರಮೇಶ್ ಸರ್. ಕೆಲವೊಮ್ಮೆ ನಾವು ಜೀವನದಲ್ಲಿ ನಮಗ್ ಗೊತ್ತಿಲ್ಲದೆ ಇರೋಂಗೆ ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ಸಾಧಿಸ್ಬೇಕು ಅಂತ ಇಂಥ ಟೈಮ್ ಲೈನ್ ಅಂತ ಟೈಮ್ ಫ್ರೇಮ್ ಕೊಟ್ಟಾಗ ಅದ್ ಹತ್ರ ಬರ್ತಾ ಬರ್ತಾ ನಮ್ಗೆ ಪ್ರೆಜರ್ ಶುರು ಆಗುತ್ತೆ. ಪ್ರೆಜರ್ ಮತ್ತೆ ಟೆನ್ಷನ್ ಎಲ್ಲಾ ಶುರು ಆಗುತ್ತೆ. ಶುರು ಆದಾಗ ನಾವು ಅದನ್ನ ನಾನು ಇಟ್ಕೊಂಡಿದ್ದ ಗುರಿಲಿ ಏನಾರ ತಪ್ಪಿದ್ಯಾ, ಅದನ್ನ ನನಗೆ ಲಾಂಗ್ ಟೈಮ್ ಅಲ್ಲಿ ಇಟ್ಕೋಬೇಕಾಯ್ತಾ, ಶಾರ್ಟ್ ಟೈಮ್ ಕಡಿಮೆ ಅವಧಿಲಿ ಅದನ್ನ ಗುರಿಗಳನ್ನ ಇಟ್ಕೊಳ್ಬೇಕಾಯ್ತಾ, ಅದನ್ನ ಪರಾಮರ್ಶೆ ಮಾಡಿದಾಗ ನಮ್ಗೆ ತಿಳಿಯುತ್ತೆ. ನಾವು ಏನಾರು ಅಂದ್ಕೊಳ್ಳೋದಕ್ಕೆ ಏನೋ ಇದಿಲ್ಲ. ಅದನ್ನ ಕಾರ್ಯರೂಪಕ್ಕೆ ತರುವಾಗ ಅದರಲ್ಲಿ ಬರುವಂತ ಅಡಚಣೆಗಳು, ಅಡ್ಡಿಗಳು ಅವನ್ನೆಲ್ಲ ಮೆಲುಕಾಗ್ತಾಗ ನಾವು ಈಗ ನಾನು ಅನ್ಕೊಂಡಿದ್ದೇನು, ಈಗ ನಾನು ಮಾಡ್ತಾ ಇರೋದೇನು, ಈಗ ಇಷ್ಟ ಕೆಲಸ ಮಾಡಿದ್ದೇನೆ ಅನ್ಕೊಂಡಿರಲ್ಲಿ ಇನ್ನು ನಾನು ಜಾಸ್ತಿ ಮಾಡ್ಬೋದು ಅಂತ ನಾವು ಎಫೆಕ್ಟ್ ಹಾಕಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಅದು ಆಗಿಲ್ಲ ಅನ್ನೋ ಕೊರಗನ್ನ ನಾವು ಇಟ್ಕೊಳ್ಬಾರ್ದು. ಅದು ಆಗಿಲ್ಲ ಅನ್ನೋ ಕೊರಗು ನಮ್ಮ ಆರೋಗ್ಯದ ಮೇಲೆ, ನಮ್ಮ ಸಂಬಂಧಗಳ ಮೇಲೆ ಹಾಗೂ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅಂದುಕೊಳ್ಳುವುದಂದ್ರೆ ನಮ್ಮನ್ನು ಕನಸಿನ ಲೋಕಕ್ಕೆ ಕೊಂಡೊಯ್ತಾರೆ, ಆದ್ರೆ ಕನಸುಗಳನ್ನು ನನ್ಸಾಗಿಸ್ಕೊಳ್ಬೇಕು ಅಂದ್ರೆ ಹೊಂದಾಣಿಕೆ ಅಗತ್ಯ ಅಂತೇಳಿ ನಿಮ್ಮ ಒಂದು ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದ್ರಿ. ಧನ್ಯವಾದಗಳು ಸರ್. ಈಗ ಈ ವಿಚಾರಧಾರೆಯ ಕುರಿತು ಅನಂತ ಕೃಷ್ಣ ಮೋಹನ್ ಸರ್ ಅವರು ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಅಂದುಕೊಳ್ಳೋದ್ರಿಂದ ಹೊಂದಿಕೊಳ್ಳೋದ್ರ ಕಡೆ ಅಂದ್ರೆ ನಾವ್ ಏನೇನೋ ನಮ್ಮ ಮೈಂಡ್ ಅಲ್ಲಿ ಏನೇನೋ ಅಂದ್ಕೊಳ್ತೀವಿ. ಅದಕ್ಕೊಂದು ಎಕ್ಸಾಂಪಲ್ ಆಗಿ ನಾನು ಒಂದು ಸಣ್ಣ ಕತೆ ಹೇಳಕ್ ಇಷ್ಟಪಡ್ತೀನಿ. ಚೈನಾದಲ್ಲಿ ಒಬ್ನು ಹೋಗ್ತಾನಂತೆ, ಹೋಗಿ ಅಲ್ಲಿ ಎಲ್ಲ ಕಪ್ಪೆಗಳು ತಿಂತಾರೆ. ಕಪ್ಪೆಗಳನ್ನ ನಿಮ್ಗೆ ಸೇಲ್ ಮಾಡಕ್ ನಾ ಬಂದಿದ್ದೀನಿ ಅಂತ ಕೇಳ್ತಾನೆ. ಹೌದಾ, ಸರಿ, ನಮ್ಗೆ ಅಂದ್ರೆ ಕಪ್ಪೆಗಳು ಕೊಡ್ರಿ, ಎಷ್ಟು ಕೊಡ್ತೀರಿ ಅಂದ್ರೆ ಒಂದು 100 ಕಪ್ಪೆ ಕೊಡ್ತೀನಿ ಅಂತ ಹೇಳ್ತಾನಂತೆ. ಹಂಗಂದ್ರೆ ಸರಿ, ನೀವು ಎಷ್ಟು ಕೊಡ್ತೀರಿ ಅಂತ ದುಡ್ಡೆಲ್ಲ ಮಾತಾಡ್ಕೊಂಡು, ನಿನ್ನ ಆಯ್ತು ನಾಳೆ ತಗೊಂಡ್ಬರ್ತೀನಿ ಅಂತ ಹೇಳ್ತಾನಂತೆ. ಅವನು ತಗೊಂಬಂದು ತಿರ್ಗಾ ದಿನ ಕೊಡೋ ದಿನ 100 ಹೇಳಿರ್ತಾನೆ, ಬಟ್ 2 ಕೊಡ್ತಾನೆ. 2 ಕೊಟ್ಟಾಗ ಆತ, ಏನಪ್ಪಾ ನೀನ್ 100 ಅಂತ ಹೇಳಿ ಆರ್ಡರ್ ಮಾಡೋಗಿದ್ಯಾ, ನಮ್ಗೆ 2 ಕೊಟ್ಟಿದ್ಯಾ, ನೀನು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳಿದೆ, ನೀನ್ 100 ಕೊಡ್ತಿ ಅಂತ ಅನ್ಕೊಂಡೆ, ನೀನ್ 2 ಕಪ್ಪುಗಳು ಕೊಟ್ಟಲ್ಲ ಅಂತ ಕೇಳ್ತಾನಂತೆ. ಅವಾಗ ಅವನು ಸ್ಟೋರಿ ಅವಾಗ ಸ್ಟಾರ್ಟ್ ಆಗ್ತದೆ. ಅವನು ಎಲ್ಲಿ ಮಲಗ್ತಾನೋ ಅಲ್ಲಿ ಕಪ್ಪೆ ಸೌಂಡ್ ವಿಪರೀತ ಬರ್ತಾ ಇರ್ತಂತೆ. ವಿಪರೀತ ಬರ್ತಾ ಇದ್ರೆ ಇದು ಕಪ್ಪೆ ಸೌಂಡ್ ಅನ್ನು ತಡ್ಕೊಳ್ಳೋದು ನಿದ್ದೆನೆ ಮಾಡ್ತಿದ್ದಿಲ್ಲ ಅಂತೆ, ರಾತ್ರಿ ಎಲ್ಲ ನಿದ್ದೆ ಮಾಡ್ತಿದ್ದಿಲ್ಲಂತೆ. ಸೊ ಇದನ್ನ ನಾನು ಏನನ್ನಾಗಿ ಇದನ್ನ ಸುಮ್ನೆ ನಾನು ಕಪ್ಪುಗಳನ್ನ ಯಾರಿಗನ್ನ ಮಾರಿದ್ರೆ, ಇದು ಯಾರಿಗನ್ನ ಕೊಟ್ರೆ ಸುಮ್ನೆ ಹೋಗ್ಬಿಡ್ತಾರೆ, ಅದನ್ನ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡ್ ಬಂದಿರ್ತಾನೆ. ರಾತ್ರಿ ಎಲ್ಲ ಹುಡುಕಿದ್ರೆ ಸಿಗದೆ 2 ಕಪ್ಪೆಗಳು. ಆ ಕಪ್ಪುಗಳು 100 ಇರ್ತಾವ ಅನ್ಕೊಂಡಿರ್ತಾನೆ, ಬ್ಯಾಟ್ರಿ ಹಾಕ್ತಾನೆ, ಎಲ್ಲ ನೋಡ್ತಾನೆ, 2 ಇರ್ತವೆ. ಆ 2 ಕಪ್ಪುಗಳು ಅಷ್ಟು ಸೌಂಡ್ ಮಾಡೋದ್ರಿಂದ ಅವನು ಮಲ್ಕೋಬೇಕಾದ್ರೆ ಊಹೆ ಮಾಡ್ಕೊಂಡಿದ್ನಂತೆ, 100 ಕಪ್ಪೆಗಳು ಎಲ್ಲ ನನ್ನ ಇದನ್ನ ಮಾಡ್ತಿದ್ದಾವೆ, ಇದು ಮಾಡ್ತಿದ್ದಾವೆ ಅಂತಂದು. ಅವಾಗ ಅನಿಸುತ್ತಂತೆ, ನಮ್ ಲೈಫ್ ಅಲ್ಲಿ ನಮ್ ಬಗ್ಗೆ ಇಬ್ರೇ ಮಾತಾಡ್ತಿರ್ತಾರೆ, ನಾವು ಎಲ್ಲರೂ ನಮ್ ಬಗ್ಗೆ ಮಾತಾಡ್ತಿದಾರೆ, ನಮ್ ಸಮಾಜನೇ ನಂಗೆ ಸರಿ ಇಲ್ಲ, ಎಲ್ಲರೂ ನನ್ನ ಹೀಯಾಳಿಸ್ತಾ ಇದಾರೆ, ನಮ್ ರಿಲೇಶನ್ ಚೆನ್ನಾಗಿಲ್ಲ, ಈ ಸಮಾಜ ಸಂಬಂಧಿಲ್ಲ ಅಂತ ಎಲ್ಲಾ ರೀತಿ ಫೀಲ್ ಆಗ್ತಾನೆ ಅಂತೆ. ಅದಕ್ಕೆ ನಮ್ ಬಗ್ಗೆ ಮಾತಾಡೋರು ಇಬ್ರೇ ಇರ್ಬೋದು, ಇನ್ನ ಸಮಾಜ ಹೊರಗಡೆ ಬಹಳಷ್ಟು ಚೆನ್ನಾಗಿ ಇರುತ್ತೆ, ಎಲ್ಲಾನು ಸುಂದರವಾಗಿರುತ್ತೆ. ಸೊ ನೀವು ಆ ಒಂದು ಇಬ್ರು ಒಂದು ವಿಷಯಕ್ಕಾಗಿ ನೀವು ನಿಮ್ ಜೀವನವನ್ನೆಲ್ಲ, ಸಮಸ್ಯೆಗಳನ್ನೆಲ್ಲ ಅದ್ರಲ್ಲೇನೆ ಆಲೋಚನೆ ಮಾಡ್ಕೊಂಡು ನಿದ್ದೆ ಮಾಡ್ಲಾರ್ದಂಗ ಹಂಗೆ ಇರೋದ್ ಬದಲು ನಿಮ್ಗೆ ಸುಂದರವಾದ ಪ್ರಪಂಚ ಇನ್ನ ಬೇರೆ ಬೇರೆ ಇದೆ ಅನ್ನೋದು ಈ ಕತೆ ಹೇಳ್ತದೆ. ಸೊ ನೀವು ಬ್ಯೂಟಿಫುಲ್ ಆಗಿ ಜೀವನ ಮಾಡೋದಕ್ಕೆ ಅವ್ರಲ್ದೆ ಇನ್ನ ಬೇರೆ ಬೇರೆ, ಅವ್ರು 2 ದಿನ ಮಾತಾಡಿದ್ರೆ ಇನ್ನೊಂದ್ ಸ್ಟೋರಿಗೆ ಹೋಗ್ತಾರೆ ಅವರು. ಅದ್ ನಿನ್ ಬಗ್ಗೆನೆ ಮಾತಾಡ್ಕೊಂತ ಇರೋದಿಲ್ಲ, ಬಟ್ ನೀನ್ ನಿದ್ದೆ ಕೆಡ್ಸ್ಕೊಂಡು ಹೋಗ್ತಾ ಇದೀಯಾ ಅಂತ ಈ ಕಥೆಯಿಂದ ಅರ್ಥ ಆಗುತ್ತೆ. ಸೊ ನಾವು ಅಂದುಕೊಂಡಿರೋದೊಂದು ಆಗೋದೊಂದು ಅಂತ ಈ ಕಥೆಯಿಂದ ತಿಳ್ಕೊಬಹುದು ಅಂತ ಹೇಳ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಅಂದುಕೊಳ್ಳುವುದು ಅಂದ್ರೆ ದೂರದ ದಿಗಂತಗಳಿಗೆ ನಮ್ಮನ್ನು ಕೊಂಡೊಯ್ದ್ರೆ, ಈ ಹೊಂದಿಕೊಳ್ಳುವುದು ಅನ್ನೋದು ನಮ್ಮನ್ನು ವಾಸ್ತವ ಜೀವನಕ್ಕೆ ಕೊಂಡೊಯ್ತೈತಿ ಅಂತೇಳಿ ನಿಮ್ಮ ಒಂದು ವಿಚಾರಧಾರೆಗಳ ಮೂಲಕ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ತಿಳಿಸಿಕೊಟ್ಟ ಆನಂದ್ ಕೃಷ್ಣ ಮೋಹನ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ವಿಚಾರಧಾರೆ ಕುರಿತು ಪುನೀತ್ ಸರ್ ಅವರು ಹೇಗೆ ತಮ್ಮ ವಿಚಾರಧಾರೆಗಳನ್ನ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ಪುನೀತ್ ಸರ್. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಎರಡು ವಿಷಯ ಇದೆ, ಒಂದು ಅಂದುಕೊಳ್ಳುವುದು ಹಾಗೆ ಹೊಂದಿಕೊಳ್ಳುವುದು. ಸೊ ಅಂದುಕೊಳ್ಳುವುದು, ನಾವು ಏನನ್ನ ಅಂದ್ಕೊಂತೀವಿ, ಬಟ್ ಹೊಂದಿಕೊಳ್ಳುವುದು ನಾವು ಯಾವ್ದ್ರ ಜೊತೆಗೆ ಹೊಂದ್ಕೊಳ್ತೀವಿ ಅಂತ. ಮನುಷ್ಯ ಇರೋದಲ್ಲನ್ನ ಬಿಟ್ಟು ಇರೋದರೆಡೆಗೆ ತುಡಿಯುವುದೇ ಜೀವನ ಅಂತ ಕರಿತೀವಿ. ಮನುಷ್ಯನಿಗೆ ಆಸೆ ಇದ್ದೇ ಇರುತ್ತೆ. ಆ ಆಸೆನ ಅವನ್ನ ಅಲೈವಾಗಿಡುತ್ತೆ, ಅವನ್ನ ಜೀವಂತವಾಗಿಡುವಂಥದ್ದು ನಾಳೆ ದಿನದ ಅವನ ಆಸೆನೆ ಅವನ್ನ ಅಲೈವಾಗಿಡುವಂಥದ್ದು. ಸೊ ಹಾಗಾಗಿ ಆ ಆಸೆಯ ಜೊತೆಗೆ ನಾವು ಹೊಂದ್ಕೊಂತೀವೋ ಅಥವಾ ನಮ್ಮ ಕರೆಂಟ್ ಸ್ಟೇಟ್ ಆಫ್ ಲೈಫ್ ಏನಿದೆಯಲ್ವಾ ಅದ್ರ ಜೊತೆಗೆ ನಾವು ಹೊಂದ್ಕೊಂತೀವೋ ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕರೆಂಟ್ ಲೈಫ್ ಜೊತೆಗೆ ನಾವು ಹೊಂದ್ಕೊಂತ ಹೋದ್ವಿ ಅಂದ್ರೆ ನಮ್ಮ ಕರೆಂಟ್ ಲೈಫ್ ಇವತ್ತಿಗೆ ಏನ್ ನಡೀತಾ ಇದೆಯೋ ಅದೇ ನಮ್ಮ ಲೈಫ್ ಪೂರ್ತಿ ಅದೇ ರೀತಿಯಲ್ಲಿ ಇರುತ್ತೆ. ಅದೇ ರೀತಿ ನಾವು ಮುಂದಿನ ಆಸೆಗಳು ಆಗಿರ್ಬೋದು ಅಥವಾ ಮುಂದಿನ ನಮ್ಮ ಗುರಿಗಳು ಏನಿರುತ್ತಲ್ವಾ ಅದ್ರ ಸ್ಟೇಟ್ ಆಫ್ ಮೈಂಡ್ ಜೊತೆ ನಮ್ಮನ್ನ ನಾವು ಹೊಂದಿಸ್ಕೊಳಕ್ಕೆ ಟ್ರೈ ಮಾಡಿದ್ವಿ ಅಂದ್ರೆ ನಮ್ಮ ಜೀವನ ಅದಕ್ಕೆ ಹೊಂದ್ಕೊಂತ ಹೋಗುತ್ತೆ, ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಜೀವನನು ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಈ ಒಂದು ಅಂದುಕೊಳ್ಳುವುದರಿಂದ ಹೊಂದಿಕೊಳ್ಳುವುದರ ಕುರಿತು ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದಂತ ಪುನೀತ್ ಸರ್ ಅವರಿಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಇದು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಚಾರಧಾರೆ ಕುರಿತು ನಿಮ್ಗೇನ್ ಅನಿಸ್ತು, ನಿಮ್ಮ ವಿಚಾರಧಾರೆಗಳು ಏನು ಎಂಬುದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.